ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಶ್ರೀಕಾಂತ್ ಬರುವೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬರುವೆ ಗ್ರಾಮದಲ್ಲಿ 1983ರಲ್ಲಿ ಜನಿಸಿದರು. ಕಾನೂನಿನಲ್ಲಿ ಸ್ನಾತಕೋತ್ತರ ಪದವೀಧರರಾದ ಇವರು ಸಹಕಾರಿ ಕ್ಷೇತ್ರದ ಕುರಿತಾಗಿ ಪತ್ರಿಕೆಗಳಲ್ಲಿ ಅನೇಕ ಅಂಕಣಗಳನ್ನು ಬರೆದಿದ್ದಾರೆ ಹಾಗೂ ನ್ಯಾಷನಲ್ ಸೆಂಟರ್ ಫಾರ್ ಕೋಆಪರೇಟಿವ್ ಎಜುಕೇಶನ್ದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಸದ್ಯ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇಲ್ಲಿ 2009ರಿಂದ ಕಾನೂನು ಅಧಿಕಾರಿಗಳಾಗಿ ಹಾಗೂ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗೀಯ ಉಪ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಭಾ ನಡೆವಳಿಕೆಗಳನ್ನ ದಾಖಲಿಸಿದ ವಿಧಾನದ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ ಇಷ್ಟಪಡ್ತೇನೆ. ನಿರ್ಣಯ, ಠರಾವು, ತೀರ್ಮಾನ ಏನ್ ಹೇಳ್ತೀವಿ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಹಕಾರಿಯ ದಾಖಲೆ. ಈ ನಿರ್ಣಯ ಅಥವಾ ಠರಾವು ಹೇಳ್ತಕ್ಕಂಥದ್ದು ಯಾವ ಕಾಲಘಟ್ಟದಲ್ಲೇ ಆಗ್ತದೆ ಮತ್ತು ಅದನ್ನ ನಾವು ಹೇಗೆ ಒಂದು ದಾಖಲಾತಿಯಾಗಿ ಮಾರ್ಪಡಿಸಬೇಕು. ಕೇವಲ ನಾವು ಕುತ್ಕೊಂಡು ಮಾತನಾಡಿದ ಮಾತ್ರಕ್ಕೆ ಅದು ದಾಖಲಾತಿ ಆಗೋದಿಲ್ಲ. ಅದು ದಾಖಲಾತಿಯನ್ನು ಹೇಗೆ ಮಾಡ್ಬೇಕು ಹೇಳ್ತಕ್ಕಂಥದ್ದು ಕೂಡ ಪ್ರಮುಖವಾದ ಘಟ್ಟ ಆಗಿರ್ತದೆ. ಹಾಗಾಗಿ ಆ ಎಲ್ಲಾ ವಿಷಯಗಳನ್ನ ನಾವು ಈ ಒಂದು ಉಪನ್ಯಾಸದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಪೂರ್ವಭಾವಿಯಾಗಿ ಸಭೆಗೂ ಪೂರ್ವಭಾವಿಯಾಗಿ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ನನ್ನ ಉಪನ್ಯಾಸದಲ್ಲಿ ನೀಡಿ, ನಂತರದಲ್ಲಿ ಸಭೆಯ ವಿಷಯಗಳೇನಿರ್ಬೇಕು, ಸಾಮಾನ್ಯ ಸಭೆಯ ವಿಷಯ ಏನಿರ್ಬೇಕು ಮತ್ತು ಅದರ ಟಿಪ್ಪಣಿಗಳು ಹೇಗಿರ್ಬೇಕು. ನಾನು ವಿಷಯವೊಂದನ್ನೇ ಹೇಳಿ ಅದರ ಟಿಪ್ಪಣಿಯ ಬಗ್ಗೆ ಹೇಳದೇ ಇದ್ರೆ ಸರಿಯಾಗೋದಿಲ್ಲ, ಅಥವಾ ಅದರ ರೆಸಲ್ಯೂಷನ್ ಹೇಗಿರ್ಬೇಕು ಅನ್ನೋದು ನಂತರದ ಕಾಲಘಟ್ಟದಲ್ಲಿ ಬರ್ತದೆ. ಹಾಗಾಗಿ ವಿಷಯ ಏನಿರ್ಬೇಕು, ಟಿಪ್ಪಣಿ ಏನಿರ್ಬೇಕು, ಅದರ ನಿರ್ಣಯಗಳನ್ನ ಹೇಗೆ ಬರಿಬೇಕು ಹೇಳ್ತಕ್ಕಂಥ ವಿಷಯವನ್ನ ನಾನು ಉಪನ್ಯಾಸದಲ್ಲಿ ನೀಡ್ತೇನೆ. ಸಾಮಾನ್ಯವಾಗಿ ನಾವು ಎಲ್ಲಾ ಸಂದರ್ಭದಲ್ಲೂ ಒಂದು ಶಬ್ದವನ್ನ ಬಳಸ್ತೇವೆ. ಸಭೆ, ಆಡಳಿತ ಮಂಡಳಿ ಸಭೆ, ಸಾಮಾನ್ಯ ಸಭೆ, ವಾರ್ಷಿಕ ಸಾಮಾನ್ಯ ಸಭೆ, ವಿಶೇಷ ಸಾಮಾನ್ಯ ಸಭೆ, ಬೇರೆ ಬೇರೆ ಶಬ್ದಗಳನ್ನ ಬಳಸ್ತೇವೆ. ಹಾಗಿದ್ರೆ ಸಭೆ ಅಂದ್ರೆ ಏನು ಹೇಳ್ತಕ್ಕಂಥದ್ದು ನಾವು ಹಲವಾರು ಸಂದರ್ಭದಲ್ಲಿ ಸಭೆ ಹೇಳ್ತಕ್ಕಂಥ ಶಬ್ದವನ್ನ ಬಳಸಿದ್ರು ಸಹಿತ ಸಭೆ ಅಂತಂದ್ರೆ ಏನು ಹೇಳ್ತಕ್ಕಂಥದ್ದು ಅವಗಾಹನೆ ನಮಗೆ ಇರೋದೇ ಇಲ್ಲ. ಸಭೆ ಅಂತಂದ್ರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ನಿರ್ದಿಷ್ಟ ಸ್ಥಳ ಮತ್ತು ವೇಳೆಯಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳ ಸಮೂಹವನ್ನ ನಾವು ಸಭೆ ಅಂತ ಕರಿತೀವಿ. ಇಲ್ಲಿ ಗಮನಿಸ್ಬೇಕು, ಪ್ರತಿಯೊಂದು ಶಬ್ದವೂ ಕೂಡ ಇಂಪಾರ್ಟೆಂಟ್. ನಿರ್ದಿಷ್ಟ ಉದ್ದೇಶ ಇರ್ತದೆ. ನೀವು ಆಡಳಿತ ಮಂಡಳಿ ಸಭೆಯನ್ನಾಗ್ಲಿ, ವಾರ್ಷಿಕ ಸಾಮಾನ್ಯ ಸಭೆಯನ್ನಾಗ್ಲಿ, ನಿರ್ದಿಷ್ಟ ಉದ್ದೇಶ ಅಂತಂದ್ರೆ ನೋಟಿಸ್ ಅನ್ನ ಕೊಟ್ಟು ಆ ನೋಟಿಸ್ ನಲ್ಲಿ ಪ್ರತಿಯೊಂದು ವಿಷಯವನ್ನು ಅಜೆಂಡಾಗಳನ್ನ ಅಳವಡಿಸಿ ನೀವು ಸಭೆಯನ್ನ ಕರಿತೀರಾ, ಅದು ನಿರ್ದಿಷ್ಟ ಉದ್ದೇಶ ಆಗ್ತದೆ. ನಿರ್ದಿಷ್ಟ ಸ್ಥಳದಲ್ಲಿ ಕರಿತೀರಾ, ನೀವು ನೋಟಿಸ್ ನಲ್ಲಿ ಯಾವ ಸ್ಥಳದಲ್ಲಿ ನಡೀತದೆ, ಯಾವ ಸಮಯಕ್ಕೆ ನಡೀತದೆ ಹೇಳ್ತಕ್ಕಂಥದ್ದನ್ನು ಕೂಡ ಹಾಕಿರ್ತೀರಾ. ನಿರ್ದಿಷ್ಟ ಸ್ಥಳದಲ್ಲಿ ನಡೀತದೆ ಮತ್ತು ನಿರ್ದಿಷ್ಟ ವೇಳೆಯಲ್ಲಿ ನಡೀತದೆ, ಅಲ್ಲಿ ಒಂದು ವ್ಯಕ್ತಿಗಳ ಸಮೂಹ ಸೇರ್ತದೆ. ಇದನ್ನ ಸಭೆ ಅಂತ ಕರಿತೀವಿ. ಬರೀ ಇದಿಷ್ಟಕ್ಕೆ ಸಭೆ ಆಗೋದಿಲ್ಲ, ಈ ಸಭೆನಲ್ಲಿ ಏನೇನ್ ಆಗ್ತದೆ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸಭೆನಲ್ಲಿ ಸಂಪರ್ಕ ಆಗ್ತದೆ, ಸಂವಹನ ಆಗ್ತದೆ, ಸಮಾಲೋಚನೆ ಆಗ್ತದೆ, ಸಲಹೆಗಳು ಬರ್ತವೆ, ನಿರ್ಣಯಗಳಾಗ್ತವೆ. ಹಾಗಾಗಿ ಆ ಸಭೆಗೆ ಅದರದ್ದೇ ಆದ ಮಹತ್ವ ಇದೆ. ಅತ್ಯಂತ ಮಹತ್ವಪೂರ್ಣವಾದ ಈ ಸಭೆ ಒಂದು ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಕರೆದ್ರೆ ಮಾತ್ರ ಅದು ಸಭೆ ಅನಿಸ್ಕೊತದೆ. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಉದ್ದೇಶವಿಲ್ಲದೇನೆ ಸಭೆಯನ್ನ ಕರೆದ್ರೆ ಅದು ನಿರರ್ಥಕ ಆಗ್ತದೆ. ಆ ಸಭೆ ಯಾವ ಸ್ಥಳದಲ್ಲಿ ಕರಿಬೇಕಿತ್ತು ಆ ಸ್ಥಳದಲ್ಲಿ ಕರೆದೇ ಇದ್ರು ಕೂಡ, ಅಥವಾ ಸರಿಯಾದ ಸಮಯದಲ್ಲಿ ಕರೆದೇ ಇದ್ರು ಸಹಿತ ಅದು ನಿರರ್ಥಕ ಆಗ್ತದೆ. ಇಲ್ಲಿ ಸಮಯ ಅಂತ ಬಂದಾಗ ಒಂದು ಮಾತು ನೆನಪಾಗ್ತದೆ. ಲ್ಯಾಂಬೋರ್ಗಿನಿ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಸರಿಯಾದ ಸಮಯಕ್ಕೆ ಮುಂಚೆ ಬರ್ತೀರಾ ಅಂತಂದ್ರೆ ಯಾವ್ದಾದ್ರು ಸಮಯಕ್ಕಿಂತ ಮುಂಚಿತವಾಗಿ ಬಂದಿದ್ದೀರಾ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ ಅಂತ ಅರ್ಥ. ನೀವು ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಾ ಅಂತಂದ್ರೆ ಲೇಟ್ ಆಗಿ ಬಂದಿದ್ದೀರಾ ಅಂತ ಅರ್ಥ ಹೇಳ್ತಕ್ಕಂಥ ಮಾತನ್ನ ಲ್ಯಾಂಬೋರ್ಗಿನಿ ಅವರು ತಮ್ಮ ಮಾತಲ್ಲಿ ಹೇಳ್ತಾರೆ. ಅಂದ್ರೆ ಇಲ್ಲಿ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತಂದ್ರೆ ಲೇಟ್ ಆಗಿ ಬಂದಿದ್ದೀನಿ ಅಂತ ಅರ್ಥ. ನಾನು ಸಮಯಕ್ಕಿಂತ ಮುಂಚಿತವಾಗಿ ಬಂದಿದ್ದೀನಿ ಅಂತಂದ್ರೆ ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತ ಅರ್ಥ ಹೇಳತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ಹಾಗಾಗಿ ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಅವಕ್ಕೆ ಸಮಯಕ್ಕಿಂತ ಮುಂಚಿತವಾಗಿ ನಾವು ಹಾಜರಿದ್ರೆ ನಾವು ಸರಿಯಾದ ಸಮಯಕ್ಕೆ ಬಂದಾಗೆ ಆಗ್ತದೆ. ಹಾಗಾದ್ರೆ ನಾವು ಸಭೆ ಬಗ್ಗೆ ಮಾತಾಡುವಾಗ ಹೇಳಿದ್ವಿ ಯಾವ ಸಭೆಗಳು ಇರ್ತಾವೆ. ನಾನು ಆಗ್ಲೇ ಹೇಳಿದೆ ಆಡಳಿತ ಮಂಡಳಿ ಸಭೆ ಅಂತ ಇರ್ತದೆ ಮತ್ತು ಸಾಮಾನ್ಯ ಸಭೆ ಅಂತ ಇರ್ತದೆ. ಮೂರನೇದು ಇತರೆ ಸಭೆಗಳು ಅಂತ ನಾವು ವಿಂಗಡಣೆ ಮಾಡ್ಬೋದು. ಅಗೇನ್ ಆಡಳಿತ ಮಂಡಳಿಯನ್ನ ಸಭೆಯನ್ನ ಬಿಟ್ರೆ ಸಾಮಾನ್ಯ ಸಭೆ ಅಥವಾ ಅವುಗಳಲ್ಲೂ ಕೂಡ ವಿಂಗಡಣೆ ಬರ್ತದೆ. ಏನು, ಪ್ರಥಮ ವಾರ್ಷಿಕ ಸಾಮಾನ್ಯ ಸಭೆ, ವಾರ್ಷಿಕ ಸಾಮಾನ್ಯ ಸಭೆ, ಸಾಮಾನ್ಯ ಸಭೆ ಮತ್ತು ವಿಶೇಷ ಸಾಮಾನ್ಯ ಸಭೆ ಮತ್ತು ಸಮಾಪನೆಯ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಸಮಾಪನ ಸಾಮಾನ್ಯ ಸಭೆ ಅಂತ ಈ ತರದಲ್ಲಿ ಬರ್ತದೆ. ಇತರೆ ಸಭೆಗಳು ಕೂಡ ಬರ್ತವೆ. ಗ್ರಾಹಕರ ಸಭೆಗಳಿರ್ಬೋದು, ಯಾವುದೇ ಸಭೆ ಸಮಾರಂಭ ಮಾಡೋದಕ್ಕಿಂತ ಮುಂಚೆ ನಡೆಸ್ತಕ್ಕಂಥ ಪೂರ್ವಭಾವಿ ಅಥವಾ ಪ್ರಿಪರೇಟರಿ ಮೀಟಿಂಗ್ ಅಂತ ಏನ್ ಕರಿತೀವಿ, ಪೂರ್ವಭಾವಿ ಸಭೆಗಳು ಕೂಡ ಸಭೆಗಳೇ ಆಗ್ತವೆ. ಇಲ್ಲಿ ನಾನು ಆಗ್ಲೇ ಹೇಳ್ದಾಗೆ ವಾರ್ಷಿಕ ಸಾಮಾನ್ಯ ಸಭೆ ಅಂತ ನಾವು ಏನ್ ಹೇಳ್ತಾ ಇದ್ದೀವಿ, ವಾರ್ಷಿಕ ಸಾಮಾನ್ಯ ಸಭೆ ವಿಷಯ ಬಂದಾಗ ಸೌಹಾರ್ದ ಕಾಯ್ದೆಯಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಸೌಹಾರ್ದ ಕಾಯ್ದೆಯಲ್ಲಿ
ಈ ಸಾಮಾನ್ಯ ಸಭೆಗಳ ಬಗ್ಗೆ ಒಂದು ಮಿಸ್ಕಾನ್ಸೆಪ್ಷನ್ ಏನಿದೆ ಅದನ್ನ ಬಗೆಹರಿಸಲಿಕ್ಕೆ ಮಾಡ್ತೀನಿ. 3 ತರಹದ, ಒಟ್ಟು 5 ತರಹದ ಸಭೆಗಳಾಗಿದ್ರು ಕೂಡ ಮೂಲಭೂತವಾಗಿ 3 ತರಹದ ಸಭೆಗಳನ್ನ ನಾವು ವರ್ಗೀಕರಣವನ್ನ ಮಾಡಬಹುದು. ಮೊದಲನೇದಾಗಿ ವಾರ್ಷಿಕ ಸಾಮಾನ್ಯ ಸಭೆ, ಅಂದ್ರೆ ಪ್ರತಿ ವರ್ಷ ಸೆಪ್ಟೆಂಬರ್ 25ರ ಒಳಗಾಗಿ ಕರೆತಕ್ಕಂತ ಸಭೆ ಏನಿದೆ ಅದು ವಾರ್ಷಿಕ ಸಾಮಾನ್ಯ ಸಭೆ. ನಂತರ ಸಾಮಾನ್ಯ ಸಭೆ. ಸಾಮಾನ್ಯ ಸಭೆ ನಮ್ಮಲ್ಲಿ ಒಂದು ಆಗ್ಲೇ ಹೇಳಿದ ಮಿಸ್ಕಾನ್ಸೆಪ್ಷನ್ ಇದೆ. ನಾನು ಆಗ್ಲೇ ಹೇಳಿದಾಗೆ ಜನರಲ್ ಬಾಡಿಯನ್ನ ಉಪವಿಧಿ ತಿದ್ದುಪಡಿಗೋಸ್ಕರ ಮಾಡ್ತಕ್ಕಂಥ ಸಭೆಯನ್ನ ನಾವು ವಿಶೇಷ ಸಾಮಾನ್ಯ ಸಭೆ ಹೇಳಿ ಕರಿತಾ ಇದ್ದೀವಿ. ಕೆಲವು ಕಡೆ ಅದನ್ನ ಗಮನಿಸಿದೀನಿ. ಅದು ವಿಶೇಷ ಸಾಮಾನ್ಯ ಸಭೆ ಅಲ್ಲ, ದಯವಿಟ್ಟು ಗಮನಿಸಿ. ಅದು ಸಾಮಾನ್ಯ ಸಭೆ. ಪ್ರತಿ ವರ್ಷ ಕರಿತಕ್ಕಂಥದ್ದು ವಾರ್ಷಿಕ ಸಾಮಾನ್ಯ ಸಭೆ ಆದ್ರೆ ಆಡಳಿತ ಮಂಡಳಿ ಸಾಮಾನ್ಯ ಸಭೆ ಯಾವುದೋ ಒಂದು ನಿರ್ಣಯ ಬೇಕಿರ್ತದೆ, ಉಪವಿಧಿ ತಿದ್ದುಪಡಿಗೋಸ್ಕರ ಕರಿತಾ ಇರ್ತೀರಿ, ಅದು ಕೇವಲ ಸಾಮಾನ್ಯ ಸಭೆ. ಇನ್ನೊಂದು ಕೆಟಗರಿ ಬರ್ತದೆ ವಿಶೇಷ ಸಾಮಾನ್ಯ ಸಭೆ. ಈ ವಿಶೇಷ ಸಾಮಾನ್ಯ ಸಭೆ ನೀವೇನು ಹೇಳ್ತಾ ಇದ್ದೀರಿ, ಈ ಉಪವಿಧಿ ತಿದ್ದುಪಡಿಗೋಸ್ಕರ ಕರಿತಾ ಇರ್ತಕ್ಕಂಥ ಸಭೆಯನ್ನ ವಿಶೇಷ ಸಾಮಾನ್ಯ ಸಭೆ ಅಂತ ಕರಿತೀರಿ. ಅದು ವಿಶೇಷ ಸಾಮಾನ್ಯ ಸಭೆ ಅಂತ ಅನ್ಸ್ಕೊಳ್ಳೋದಿಲ್ಲ. ವಿಶೇಷ ಸಾಮಾನ್ಯ ಸಭೆ ಅಂತಂದ್ರೆ 1/10 ಜನ ಸದಸ್ಯರ ಕೋರಿಕೆಯ ಮೇರೆಗೆ ಕರಿತಕ್ಕಂತ ಸಭೆ ಏನಿದೆ ಅದು ಮಾತ್ರ ವಿಶೇಷ ಸಾಮಾನ್ಯ ಸಭೆ ಅನಿಸ್ತದೆ. ಆಡಳಿತ ಮಂಡಳಿ ತನ್ನ ನಿರ್ಣಯಕ್ಕೋಸ್ಕರ ಕರಿತಕ್ಕಂತ ಸಭೆ ಕೇವಲ ಸಾಮಾನ್ಯ ಸಭೆ. ವರ್ಷಕ್ಕೆ ಒಮ್ಮೆ ನಡೆಸ್ತಕ್ಕಂತ ಸಭೆ ಏನಿದೆ ಸ್ಟ್ಯಾಟ್ಯುಟರಿ ಆಗಿ ನಡೆಸಬೇಕು, ಅದು ಮಾತ್ರ ವಾರ್ಷಿಕ ಸಾಮಾನ್ಯ ಸಭೆ ಆಗ್ತದೆ. ಯಾವುದೇ ಒಂದು ಸಹಕಾರಿ ತನ್ನ ಕಾರ್ಯಚಟುವಟಿಕೆಯನ್ನ ನಡೆಸಲಿಕ್ಕೆ ಇಷ್ಟಪಡದೆ ಇದ್ರೆ ಅದು ಅಂತಿಮವಾಗಿ ಕರೆತಕ್ಕಂಥದ್ದನ್ನ ಅಂತಿಮ ಸಾಮಾನ್ಯ ಸಭೆ ಅಂತ ಕರೀತಾರೆ. ಸೆಕ್ಷನ್ 30ನಲ್ಲಿ ಈ 3 ವರ್ಗೀಕರಣಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು. ಈ ಸಾಮಾನ್ಯ ಸಭೆಯ ಹೊರತುಪಡಿಸಿ ಆಗ್ಲೇ ಹೇಳಿದೆ ಇತರೆ ಸಭೆ ಅಂತ ಇನ್ನೊಂದು ಹೇಳಿದೆ. ಗ್ರಾಹಕರ ಸಭೆಯನ್ನು ಕೂಡ ನಾವು ಕೆಲವು ಸಂದರ್ಭದಲ್ಲಿ ಬ್ಯಾಂಕುಗಳು, ಕೆಲವು ಸಹಕಾರ ಸಂಸ್ಥೆಗಳು, ಸಹಕಾರ ಸಂಘಗಳು ಮಾಡೋದನ್ನ ನೋಡಿದೀವಿ. ಅಂತಹ ಸಭೆಗಳು ಅಥವಾ ಕೆಲವೊಂದು ಪೂರ್ವಭಾವಿ ಸಭೆಗಳು, ಅವುಗಳು ಕೂಡ ಸಭೆಗಳೇ. ಇನ್ನು ಆಡಳಿತ ಮಂಡಳಿ ಸಭೆ, ಆಡಳಿತ ಮಂಡಳಿ ಕೂಡ ಸರ್ಕ್ಯುಲರ್ ಮೀಟಿಂಗ್ ಅಂತ ಮಾಡ್ತಕ್ಕಂಥ ಪರಿಪಾಠ ಇದೆ ಕೆಲವು ಕಡೆ. ಇನ್ನು ಕಡೆ ತುರ್ತು ಸಭೆ ಆಗಿದ್ರು ಕೂಡ ಅದು ತುರ್ತು ಆಡಳಿತ ಮಂಡಳಿ ಸಭೆಯೇ ಆಗಿರ್ತದೆ. ಇವಕ್ಕೆಲ್ಲವಕ್ಕೂ ಕೂಡ ನಾನು ಆಗ್ಲೇ ಹೇಳಿದೆ ನಿರ್ದಿಷ್ಟ ಉದ್ದೇಶ ಇಟ್ಕೋಬೇಕು. ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ವ್ಯಕ್ತಿಗಳ ಸಮೂಹದಲ್ಲಿ ನಡೀತಕ್ಕಂಥದ್ದು ಸಭೆ ಅಂತ ಹೇಳಿದೆ. ಇದಕ್ಕೆ ಸಭೆಯನ್ನ ಕರೆಯೋದಕ್ಕೂ ಕೂಡ ಒಂದು ವಿಧಾನ ಇದೆ. ನಾವು ಬಾಯಿ ಮಾತಿನಲ್ಲಿ ಕರೆದ್ರೆ ಅದು ವಿಧಾನ ಅಂತ ಹೇಳಲಿಕ್ಕಾಗಲ್ಲ, ಅದು ಕಾನೂನುಬದ್ಧ ಕೂಡ ಆಗಿರೋದಿಲ್ಲ. ಹಾಗಾದ್ರೆ ಆಡಳಿತ ಮಂಡಳಿ ಸಭೆಯನ್ನ ಕರೀಲಿಕ್ಕೆ ಒಂದು ವಿಧಾನ ಇದ್ರೆ ಸಾಮಾನ್ಯ ಸಭೆಯನ್ನ ಕರೀಲಿಕ್ಕೂ ಕೂಡ ಒಂದು ವಿಧಾನ ಇದೆ. ಯಾವ ವಿಧಾನದ ಮೂಲಕ ಕರಿಬೇಕು ಹೇಳೋದಕ್ಕೆ ಮೊದಲನೇದಾಗಿ ಆಡಳಿತ ಮಂಡಳಿ ಸಭೆ ಇದ್ರೆ 7 ಸ್ಪಷ್ಟ ದಿನಗಳ ಮುಂಚೆ ನೀವು ನೋಟಿಸ್ ಅನ್ನ ಕಳಿಸಿ ಸಭೆಯನ್ನ ಕರಿಬೇಕು. ಇಲ್ಲಿ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, 7 ಸ್ಪಷ್ಟ ದಿನಗಳು ಅಂತಂದ್ರೆ ಸಭೆ ನಡೀತಕ್ಕಂತ ದಿನ ಮತ್ತು ನೋಟಿಸು ಕಳಿಸಿರ್ತಕ್ಕಂಥ ದಿನವನ್ನು ಹೊರತುಪಡಿಸಿ ಮಧ್ಯದ ಅವಧಿ ಏನಿದೆ ಅದು 7 ದಿನಗಳ ಅವಧಿ ಇದ್ರೆ ಅದನ್ನ 7 ಸ್ಪಷ್ಟ ದಿನಗಳು ಅಂತ ಕರೀತಾರೆ. ಆ 7 ಸ್ಪಷ್ಟ ದಿನಗಳ ಅವಧಿಯನ್ನ ಇಟ್ಕೊಂಡು ನೀವು ಆಡಳಿತ ಮಂಡಳಿ ಸಭೆಯನ್ನ ಕರಿಬೇಕು. ಸಾಮಾನ್ಯ ಸಭೆ ಆಗಿದ್ರೆ 15 ಸ್ಪಷ್ಟ ದಿನಗಳು. ಒಂದು ವೇಳೆ ಉಪವಿಧಿ ತಿದ್ದುಪಡಿ ಏನಾದ್ರೂ ಇದ್ರೆ 20 ಸ್ಪಷ್ಟ ದಿನಗಳ ಮುಂಚೆ ನೋಟಿಸ್ ಅನ್ನ ನೀಡಿ ನೀವು ಕರಿಬೇಕು. ಇಲ್ಲಿ ಆಡಳಿತ ಮಂಡಳಿ ಸಭೆಯ ನೋಟಿಸ್ ಅನ್ನ ಸಾಮಾನ್ಯ ಅಂಚೆ ಮೂಲಕ ಕಳಿಸಬಹುದು, ಇಮೇಲ್ ಮೂಲಕ ಕಳಿಸಬಹುದು, ಸ್ಪೀಡ್ ಪೋಸ್ಟ್ ನಲ್ಲಿ ಕಳಿಸಬಹುದು, ಕೊರಿಯರ್ ನಲ್ಲಿ ಕಳಿಸಬಹುದು, ಹ್ಯಾಂಡ್ ಡೆಲಿವರಿ ಕೂಡ ಮಾಡಬಹುದು. ವಾರ್ಷಿಕ ಸಾಮಾನ್ಯ ಸಭೆ ಅಥವಾ ಸಾಮಾನ್ಯ ಸಭೆ ಆಗಿದ್ರೆ ಅಗೇನ್ ಆರ್ಡಿನರಿ ಪೋಸ್ಟ್ ನಲ್ಲಿ ಕೂಡ ಕಳಿಸಬಹುದು, ಇಮೇಲ್ ಕಳಿಸಬಹುದು, ಹ್ಯಾಂಡ್ ಡೆಲಿವರಿ ಮಾಡಬಹುದು, ಬಲ್ಕ್ ಪೋಸ್ಟ್ ಮಾಡಬಹುದು. ಇವೆಲ್ಲವನ್ನೂ ಮಾಡಿ ಸಹಿತ ಪೇಪರ್ ಪಬ್ಲಿಕೇಶನ್ಸ್ ಅನ್ನ ಕೊಡೋದು ಕಡ್ಡಾಯ. ಪೇಪರ್ ನಲ್ಲಿ ಕೂಡ 15 ಸ್ಪಷ್ಟ ದಿನಗಳ ಮುಂಚೆ ಅಂದ್ರೆ 17 ದಿವಸಗಳ ಮುಂಚಿತವಾಗಿಯೇ ಕೊಡಬೇಕಾಗುತ್ತೆ. ಕೆಲವು ಸೌಹಾರ್ದ ಸಹಕಾರಿಗಳು ಅಥವಾ ಸಹಕಾರ ಸಂಘಗಳು ನಾನು ಗಮನಿಸಿದ ಹಾಗೆ 15 ಸ್ಪಷ್ಟ ದಿವಸಗಳ ಮುಂಚೆ ನೋಟಿಸ್ ಅನ್ನ ಕಳಿಸ್ತಾರೆ, ಆದ್ರೆ ಪೇಪರ್ ನಲ್ಲಿ ಹಾಕೋದಿಲ್ಲ. ಪೇಪರ್ ನಲ್ಲೂ ಕೂಡ 15 ಸ್ಪಷ್ಟ ದಿನಗಳ ಮುಂಚಿತವಾಗಿ ಅಥವಾ ಉಪವಿಧಿ ತಿದ್ದುಪಡಿ ಇದ್ರೆ 20 ಸ್ಪಷ್ಟ ದಿನಗಳ ಮುಂಚಿತವಾಗಿಯೇ ನಾವು ಪೇಪರ್ ನಲ್ಲಿ ಹಾಕ್ಬೇಕಾಗತ್ತೆ. ಸಂಕ್ಷಿಪ್ತವಾಗಿ ಪ್ರಕಟಿಸಬೇಕು. ಅಂದ್ರೆ ಸಭೆನಲ್ಲಿ ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತೀವಿ ಹೇಳೋದನ್ನ ಪ್ರಕಟಿಸೋ ಅವಶ್ಯಕತೆ ಇಲ್ಲ. ಸಭೆ ಯಾವತ್ ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಯಾವ ಸಮಯದಲ್ಲಿ ನಡೀತದೆ ಹೇಳ್ತಕ್ಕಂಥದ್ದು ಮತ್ತು ಸಭೆಯ ಅಜೆಂಡಾಗಳು ಎಲ್ಲಿ ದೊರೆತವೆ. ಸಾಮಾನ್ಯವಾಗಿ ಸಹಕಾರಿಯ ಕೇಂದ್ರ ಕಚೇರಿನಲ್ಲಿ ಅಥವಾ ಬ್ರಾಂಚ್ಗಳು ಜಾಸ್ತಿ ಇದ್ರೆ ಕೆಲವು ಶಾಖಾ ಕಚೇರಿಗಳಿಂದ ಕೂಡ ನಾವು ಪ್ರತಿ ಅಜೆಂಡಾಕ್ಕೆ ಟಿಪ್ಪಣಿಯನ್ನ ನೀಡ್ತಕ್ಕಂಥ ಸಂದರ್ಭದಲ್ಲಿ ಟಿಪ್ಪಣಿಯನ್ನು ಕೂಡ ಪೂರೈಸಬೇಕಾಗ್ತದೆ. ಇದನ್ನ ಯಾಕೆ ಹೇಳ್ತೀವಿ, ಟಿಪ್ಪಣಿಯನ್ನ ಯಾಕೆ ಪೂರೈಸಬೇಕು ಅಂತಂದ್ರೆ, ಒಂದು ನೀವು ಗಮನಿಸಿರ್ಬೋದು ಸಭೆಯ ಅಜೆಂಡಾದ ಜೊತೆ, ವಾರ್ಷಿಕ ಸಾಮಾನ್ಯ ಸಭೆಯ ಅಜೆಂಡಾದ ಜೊತೆ ಏನು ಕಳಿಸಬೇಕು ಹೇಳ್ತಕ್ಕಂಥದಕ್ಕೆ ರೂಲ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಮಾ ಖರ್ಚು ತಕ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಜೊತೆಗೆ ಆಡಿಟರ್ ಏನು ಕಾಮೆಂಟ್ ಅನ್ನು ಹಾಕಿದ್ದಾರೆ, ನ್ಯೂನ್ಯತೆ ಹಾಕಿದ್ದಾರೆ, ಆ ನ್ಯೂನ್ಯತೆಗೆ ಅನುಪಾಲನಾ ವರದಿ, ಇವಿಷ್ಟನ್ನ ಕಳಿಸಿದ್ರೆ ಸಾಕು ಹೇಳ್ತಕ್ಕಂಥದ್ದು ಹೇಳಿದ್ದಾರೆ. ಉಪವಿಧಿ ತಿದ್ದುಪಡಿ ಇದ್ರೆ ಉಪವಿಧಿ ತಿದ್ದುಪಡಿಯ ಪೂರ್ಣ ಪಾಠವನ್ನ ಕಳಿಸಬೇಕು ಹೇಳ್ತಕ್ಕಂಥದ್ದನ್ನ ರೂಲ್ ನಲ್ಲಿ ಹೇಳಿದ್ದಾರೆ.
ಹಾಗಾಗಿ ನೀವು ಇವುಗಳನ್ನ ಬಿಟ್ಟು ಉಳಿದ ಯಾವುದೇ ಅಟ್ಯಾಚ್ಮೆಂಟ್ ಗಳನ್ನ ಅಥವಾ ಅದಕ್ಕೆ ಅಡಕಗಳನ್ನ ಸದಸ್ಯರಿಗೆ ಕಳಿಸಿರೋದಿಲ್ಲ. ಹಾಗಾಗಿ ಅಜೆಂಡಾದಲ್ಲಿ ಇರ್ತಕ್ಕಂತ ಪ್ರತಿ ವಿಷಯಕ್ಕೂ ಕೂಡ ಟಿಪ್ಪಣಿಯನ್ನ ಕೊಡೋದು ಕಡ್ಡಾಯ. ಆ ಟಿಪ್ಪಣಿಗಳು ಯಾವ ಸ್ಥಳದಲ್ಲಿ ದೊರೀತವೆ, ಶಾಖಾ ಕಚೇರಿಯಲ್ಲಿ ದೊರೀತದೋ ಕೇಂದ್ರ ಕಚೇರಿಯಲ್ಲಿ ದೊರೀತದೋ ಹೇಳ್ತಕ್ಕಂಥದ್ದನ್ನ ನೀವು ನಿಮ್ಮ ಪೇಪರ್ ಪಬ್ಲಿಕೇಶನ್ಸ್ ಗಳಲ್ಲಿ ಹಾಕ್ಬೇಕಾಗ್ತದೆ. ಹಾಗಾದ್ರೆ ವರ್ಷಕ್ಕೆ ಎಷ್ಟು ಸಭೆ ಮಾಡಬೇಕು? ವಾರ್ಷಿಕ ಸಾಮಾನ್ಯ ಸಭೆ ಆಗಿದ್ರೆ ವರ್ಷಕ್ಕೆ ಕನಿಷ್ಠ 1, ಆದ್ರೆ ಆಡಳಿತ ಮಂಡಳಿ ಸಭೆ ಆಗಿದ್ರೆ ವರ್ಷಕ್ಕೆ ಕನಿಷ್ಠ 6 ಸಭೆಗಳನ್ನ ಮಾಡ್ಬೇಕಾಗತ್ತೆ. ಆಡಳಿತ ಮಂಡಳಿ ಸಭೆಯ ಸಂದರ್ಭದಲ್ಲಿ ಯಾವುದೇ 2 ಸಭೆಗಳ ನಡುವಿನ ಅಂತರ 60 ದಿನಗಳಿಗಿಂತ ಹೆಚ್ಚು ಇರೋ ಹಾಗಿಲ್ಲ. 60 ದಿನಗಳ ಒಳಗಡೆ ಸಭೆಯನ್ನ ಕರಿಬೇಕು. ಸಭೆಯನ್ನ ಹಾಗಿದ್ರೆ ಯಾರು ಕರಿಬೇಕು? ಅದು ವಾರ್ಷಿಕ ಸಾಮಾನ್ಯ ಸಭೆ ಇರ್ಬೋದು ಅಥವಾ ಆಡಳಿತ ಮಂಡಳಿ ಸಭೆ ಇರ್ಬೋದು. ಆಡಳಿತ ಮಂಡಳಿ ಸಭೆಯನ್ನ ಸಹಕಾರಿಯ ಅಧ್ಯಕ್ಷರೊಡನೆ ಸಮಾಲೋಚನೆ ಮಾಡಿ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಕರಿಬೇಕಾಗ್ತದೆ. ಸಭೆಯ ಅಜೆಂಡಾಗಳನ್ನ ಫೈನಲೈಸ್ ಮಾಡೋದು ಕೂಡ ಅಧ್ಯಕ್ಷರ ಜೊತೆ ಸಮಾಲೋಚನೆ ಮಾಡಿ ಮಾಡಬೇಕಾಗ್ತದೆ. ಅದೇ ರೀತಿ ಸಹಕಾರಿಯ ಸಾಮಾನ್ಯ ಸಭೆಯನ್ನು ಕೂಡ ಸಹಕಾರಿಯ ಆಡಳಿತ ಮಂಡಳಿ ಪರವಾಗಿ ಆಡಳಿತ ಮಂಡಳಿಯ ಅನುಮೋದನೆಯನ್ನ ಪಡ್ಕೊಂಡು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಕರಿಬೇಕಾಗ್ತದೆ. ಹಾಗಿದ್ರೆ ಒಂದು ಸಭೆ ಅಂತ ಕರೆಯುವಾಗ ಅದರ ಪೂರ್ವವಾಗಿ ಒಂದಿಷ್ಟು ಪ್ರಿಪರೇಷನ್ ಬೇಕಾಗ್ತದೆ ಅಥವಾ ಅದನ್ನ ಯಶಸ್ಸುಗೊಳ್ಳಲಿಕ್ಕೆ ಒಂದಿಷ್ಟು ಯಶಸ್ಸಿನ ಸೂತ್ರಗಳು ಬೇಕು. ಏನು? ಸಭೆಯನ್ನ ಸರಿಯಾಗಿ ಆಯೋಜನೆ ಮಾಡಬೇಕು ಅಂತ. ಮೀಟಿಂಗ್ ಮಸ್ಟ್ ಬಿ ಪ್ರಾಪರ್ಲಿ ಕನ್ವೀನ್ಡ್. ಏನು ಪ್ರಾಪರ್ಲಿ ಕನ್ವೀನ್ಡ್? ಹೇಗೆ? ಪ್ರಾಪರ್ ಅಥಾರಿಟಿ ಇರ್ತಕ್ಕಂಥವ್ರು ಅಥವಾ ಸಭೆಯನ್ನ ಕರೀಲಿಕ್ಕೆ ಅಧಿಕಾರ ಇರ್ತಕ್ಕಂಥವ್ರು ಮಾತ್ರ ಸಭೆಯನ್ನ ಕರಿಬೇಕು. ಯಾರಿಗೆ ಅಧಿಕಾರ ಇಲ್ವೋ ಅವರು ಸಭೆಯನ್ನ ಕರೆದ್ರೆ ಅದು ಸಭೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಪ್ರಾಪರ್ ಅಥಾರಿಟಿ ಇರ್ತಕ್ಕಂಥವ್ರು ಸಭೆ ಕರಿಬೇಕು. ಸರಿಯಾಗಿ ನೋಟಿಸ್ ಅನ್ನ ಕಳಿಸ್ಬೇಕು. ನಾನು ಆಗ್ಲೇ ಹೇಳ್ದಾಗೆ ಇಲ್ಲಿ ಬರೀ ನೋಟಿಸ್ ಒಂದೇ ಅಲ್ಲ, ನೋಟಿಸಿನ ಆಡಳಿತ ಮಂಡಳಿ ಸಭೆ ಆಗಿದ್ರೆ ಪ್ರತಿ ವಿಷಯದ ಮೇಲೆ ವಿವರವಾದ ಟಿಪ್ಪಣಿಯನ್ನು ಕೂಡ ಕೊಡ್ಬೇಕಾಗ್ತದೆ. ರೂಲ್ ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಟಿಪ್ಪಣಿ ಹೇಗಿರ್ಬೇಕು ಅಂತಂದ್ರೆ ಸಾಧಕ, ಬಾಧಕ ಮತ್ತು ಅನ್ವಯ ಆಗ್ತಕ್ಕಂತ ಕಾನೂನಿನ ಅಂಶಗಳನ್ನ ಟಿಪ್ಪಣಿ ಒಳಗೊಂಡಿರ್ಬೇಕು ಅಂತ. ಕೇವಲ ಟಿಪ್ಪಣಿ ವಿಷಯವನ್ನ ಇಟ್ಕೊಂಡ್ಬಿಟ್ಟು ಇದನ್ನು ಅನುಮೋದಿಸಬಹುದಾಗಿದೆ, ಸೂಕ್ತವಾಗಿ ನಿರ್ಣಯಿಸಬಹುದಾಗಿದೆ ಹೇಳೋದಷ್ಟೇ ಅಲ್ಲ, ಪ್ರತಿ ವಿಷಯದ ಬಗ್ಗೆ ಅದರ ಸಾಧಕ ಏನು, ಅದರ ಬಾಧಕ ಏನು ಮತ್ತು ಅದರ ಆರ್ಥಿಕ ಪರಿಣಾಮಗಳೇನು, ಸಹಕಾರಿಯ ಮೇಲೆ ಅದರ ಆರ್ಥಿಕ ಪರಿಣಾಮಗಳೇನು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾನೂನು ಅಂಶ ಅಪ್ಲೈ ಆಗ್ತದೆ. ಈ ಕಾಯ್ದೆಯ ಅಂಶಗಳು ಅಪ್ಲೈ ಆದ್ರೆ ಈ ಕಾಯ್ದೆಯ ಅಂಶಗಳನ್ನ ಹೇಳ್ಬೇಕು. ಅಂದ್ರೆ ಸೌಹಾರ್ದ ಸಹಕಾರಿ ಕಾಯ್ದೆಯ ಯಾವ ಅಂಶ ಅಪ್ಲಿಕಬಲ್ ಆಗ್ತದೆ. ಇದರ ಬಿಟ್ಟು ಹೊರಗಡೆ ಎಕ್ಸ್ಟರ್ನಲ್ ಆಗಿ ಯಾವ್ದಾದ್ರು ಕಾನೂನು ಅಪ್ಲಿಕಬಲ್ ಇದ್ರೆ ಆ ಕಾನೂನಿನ ಅಂಶಗಳನ್ನು ಕೂಡ ನೀವು ಟಿಪ್ಪಣಿಯಲ್ಲಿ ಹೇಳ್ಬೇಕಾಗ್ತದೆ. ಉದ್ದೇಶ ಇಷ್ಟೇ, ನೀವು ಕೊಟ್ಟಿರ್ತಕ್ಕಂತ ಟಿಪ್ಪಣಿಯನ್ನ ಆಧರಿಸಿ ನೀವೇನ್ ಸಾಧಕ, ಬಾಧಕ ಮತ್ತು ಆರ್ಥಿಕ ಪರಿಣಾಮವನ್ನು ಒಳಗೊಂಡಿರ್ತಕ್ಕಂತ ಕಾನೂನಿನ ಅಂಶವನ್ನು ಒಳಗೊಂಡಿರ್ತಕ್ಕಂತ ಟಿಪ್ಪಣಿಯನ್ನ ನೀಡಿದ್ರೆ ಆಡಳಿತ ಮಂಡಳಿ ಸದಸ್ಯರು ಅದನ್ನ ಅಧ್ಯಯನ ಮಾಡಿಕೊಂಡು ಬಂದು ಸಕ್ರಿಯವಾಗಿ ಸಭೆಯಲ್ಲಿ ಭಾಗವಹಿಸಿ ಈ ಒಂದು ವಿಷಯದ ಬಗ್ಗೆ ತ್ವರಿತವಾಗಿ ನಿರ್ಣಯವನ್ನು ತಗೊಳ್ಳಿಕ್ಕೆ ಮತ್ತು ಸರಿಯಾಗಿ ನಿರ್ಣಯವನ್ನ ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನೀವು ಕೇವಲ ನೋಟಿಸ್ ಕೊಡೋದಷ್ಟೇ ಅಲ್ಲ, ನೋಟಿಸಿನ ಜೊತೆಗೆ ಸಾಧಕ, ಬಾಧಕ, ಅನ್ವಯ ಕಾನೂನು ಮತ್ತು ಆರ್ಥಿಕ ಪರಿಣಾಮವನ್ನು ಒಳಗೊಂಡಿರ್ತಕ್ಕಂಥ ಟಿಪ್ಪಣಿಯನ್ನು ಕೂಡ ಕಳಿಸ್ಬೇಕಾಗ್ತದೆ. ಸಹಜವಾಗಿ ನೋಟಿಸ್ ನಲ್ಲಿ ಪ್ಲೇಸು ಮತ್ತು ಟೈಮ್ ಅನ್ನ ಪ್ರಾಪರ್ ಆಗಿ ಹಾಕಿರ್ಬೇಕಾಗ್ತದೆ. ನಿಮ್ಮ ಸಭೆಗಳೆಲ್ಲವೂ ಕೂಡ ಇಟ್ ಮಸ್ಟ್ ಬಿ ಲೀಗಲಿ ಕಾನ್ಸ್ಟಿಟ್ಯೂಟೆಡ್, ಅಂದ್ರೆ ಕಾನೂನುಬದ್ಧವಾಗಿರ್ಬೇಕು. ಕಾನೂನುಬದ್ಧವಾಗಿರೋದು ಅಂತಂದ್ರೆ ಹೇಗೆ? ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೋಬೇಕಿತ್ತೋ ಅವರೇ ವಹಿಸ್ಕೋಬೇಕು. ಚೇರ್ಮನ್ ಇದ್ದಾಗ ಬೇರೊಬ್ರು ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ಳಿಕ್ ಬರೋದಿಲ್ಲ. ಅಧ್ಯಕ್ಷರಿದ್ದಾಗ ಅಧ್ಯಕ್ಷರೇ ಸಹಕಾರಿಯ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಬೇಕು. ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಬೇಕು. ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲೇ ಓರ್ವರನ್ನ ಆಯ್ಕೆ ಮಾಡಿಕೊಂಡು ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕು. ಸಾಮಾನ್ಯ ಸಭೆ ಆಗಿದ್ರೆ ಅಗೇನ್ ಸಹಕಾರಿಯ ಅಧ್ಯಕ್ಷರೇ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿರ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಿರ್ದೇಶಕರಲ್ಲಿ ಓರ್ವರು, ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆಯ ಸದಸ್ಯರಲ್ಲಿ ಓರ್ವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸ್ಕೋಬಹುದು. ಹಾಗಾಗಿ ಯಾರು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಿತ್ತೋ ಅವರೇ ವಹಿಸ್ಕೋಬೇಕು. ಮತ್ತೆ ಕಾನೂನುಬದ್ಧವಾಗಿ ಇರಬೇಕು ಅಂತಂದ್ರೆ ಕೋರಂ ಇರ್ಬೇಕು. ಆಡಳಿತ ಮಂಡಳಿ ಸಭೆ ಆಗಿದ್ರೆ 50ರ ನಂತರದ ಸಂಖ್ಯೆ, ನಾನು 13 ಅಂತ ಇದ್ರೆ 13ರ ನಂತರ 13ಕ್ಕೆ 7 ಕೋರಂ ಆಗ್ತದೆ. ನೀವು 18 ಇದ್ರೆ 10 ಕೋರಂ ಆಗ್ತದೆ. ಹಾಗಾಗಿ ಎಲ್ಲಿ ಸಂಖ್ಯೆ ಕೋರಂ ಆಗ್ಬೇಕಿತ್ತು ಅಷ್ಟು ಕೋರಂ ಆಗ್ಲೇಬೇಕು. ವಾರ್ಷಿಕ ಸಾಮಾನ್ಯ ಸಭೆ ಆಗಿದ್ರೆ ಅದು ಮತದಾನದ ಹಕ್ಕುಳ್ಳ 10% ಅರ್ಹ ಸದಸ್ಯರು, ಅಂದ್ರೆ ಅರ್ಹ ಸದಸ್ಯರು 10% ಹಾಜರಿದ್ರೆ ಕೋರಂ ಆಗ್ತದೆ. ಹಾಗಾಗಿ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲಿ ಕೋರಂ ಇರಬೇಕು. ಈ ಕೋರಂ ಹೇಳ್ತಕ್ಕಂಥದ್ದು ಸಭೆಯ ಪ್ರಾರಂಭ ಅಷ್ಟೇ ಅಲ್ಲ, ಕೊನೆಯವರೆಗೂ ಕೂಡ ಇರಬೇಕು. ಯಾವುದೇ ವಿಷಯದ ಕುರಿತು ನಿರ್ಣಯವನ್ನ ಕೋರಂ ಕೊರತೆಯ ಅಥವಾ ಕೋರಂ ಇಲ್ದೇನೆ ಸ್ವೀಕಾರ ಮಾಡಿದ್ರೆ ಅಂತಹ ನಿರ್ಣಯ
ಅನೂರ್ಜಿತವಾಗ್ತದೆ. ಅದನ್ನ ಲೀಗಲ್ ಭಾಷೆಯಲ್ಲಿ ಅಥವಾ ಕಾನೂನಿನ ಭಾಷೆಯಲ್ಲಿ ವಾಯ್ಡ್ ಆಬ್ ಇನ್ಶಿಯೋ ಅಂತ ಕರೀತಾರೆ. ಅಂತಂದ್ರೆ ಪ್ರಾರಂಭದಿಲ್ಲದೆ ಅಂತಹ ಒಂದು ನಿರ್ಣಯ ಅನೂರ್ಜಿತ ಆಗ್ತದೆ. ಹಾಗಾಗಿ ನಿರ್ಣಯವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಗತ್ಯವಾದಂತಹ ಕೋರಂ ಇರಲೇಬೇಕು. ಮೂರನೇದಾಗಿ ಯಾವುದೇ ಸಭೆ ಇರಲಿ ಅದು ಸರಿಯಾಗಿ ಜರುಗಬೇಕು. ಅಂದ್ರೆ ಇಟ್ ಶುಡ್ ಬಿ ಪ್ರಾಪರ್ಲಿ ಕಂಡಕ್ಟೆಡ್. ಹೇಗೆ ಯಾವುದೇ ಒಂದು ವಿಷಯ ಬಂದ್ರೆ ಅದು ಸರ್ವಾನುಮತ ಇರ್ಬೋದು, ಬಹುಮತ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲಿ ಆ ತರಹದ ನಿರ್ಣಯಗಳ ಅಂದ್ರೆ ಎಲ್ಲರ ಏನು ಮತದಾನದ ಮೂಲಕ ನಿರ್ಣಯ ಆಗ್ಬೇಕು. ಸರ್ವಾನುಮತ ಕೂಡ ಅದು ಮತದಾನವೇ ಅಥವಾ ಬಹುಮತ ಕೂಡ ಮತದಾನವೇ, ಹಾಗೆ ನಿರ್ಣಯ ಆಗ್ಬೇಕು. ಮತ್ತು ಪ್ರತಿ ವಿಷಯದ ಮೇಲೆ ಪ್ರಾಪರ್ ಆಗಿ ರೆಸಲ್ಯೂಷನ್ ಪಾಸ್ ಆಗ್ಬೇಕು. ಹಲವಾರು ಸಂದರ್ಭದಲ್ಲಿ ನಾವು ಗಮನಿಸಿದೀವಿ, ಚರ್ಚೆ ಆಗ್ತದೆ, ಚರ್ಚೆ ಆಗಿರೋದು ಸಹಕಾರಿ ಸದಸ್ಯರಿಗೆ ಅಥವಾ ಆಡಳಿತ ಮಂಡಳಿ ಸದಸ್ಯರಿಗೆ ಜ್ಞಾಪಕ ಇರ್ತದೆ. ಆದ್ರೆ ಆ ವಿಷಯದ ಬಗ್ಗೆ ಏನ್ ನಿರ್ಣಯ ಆಗಿದೆ ಅಥವಾ ಏನ್ ನಿರ್ಣಯ ಆಗ್ಬೇಕಿತ್ತೋ ಹಲವಾರು ಸಂದರ್ಭದಲ್ಲಿ ಅದು ಸಭೆಯ ಉದ್ದೇಶವನ್ನೇ ವೈಫಲ್ಯ ಮಾಡ್ತದೆ, ಅದು ಸಾಧ್ಯವಾಗೋದಿಲ್ಲ. ಹಾಗಾಗಿ ರೆಸಲ್ಯೂಷನ್ ಪ್ರಾಪರ್ ಆಗಿ ಇರಬೇಕು ಮತ್ತು ಸಭಾ ನಡವಳಿಗಳು ಪ್ರಾಪರ್ ಆಗಿ ಸರಿಯಾಗಿ ದಾಖಲಾಗಬೇಕು. ಇಲ್ಲಿ ಒಂದು ಅಂಶವನ್ನ ನಾನು ಹೇಳಲೇಬೇಕು. ಆಡಳಿತ ಮಂಡಳಿ ಸಭೆ ಇರಲಿ, ವಾರ್ಷಿಕ ಸಾಮಾನ್ಯ ಸಭೆ ಇರಲಿ, ನಾವು ಏನು ಒಟ್ಟಾರೆ ನಡವಳಿ ಅಂತ ಕರೆದ್ರೂ ಸಹಿತ ಇಲ್ಲಿ 2 ಭಾಗಗಳಾಗಿ ಬರ್ತವೆ. ಮೊದಲನೇದು ನಡವಳಿ, ಇನ್ನೊಂದು ನಿರ್ಣಯ. ನಡವಳಿ ಅಂತಂದ್ರೆ ಸಹಕಾರಿಯ ಸದಸ್ಯ ಅಥವಾ ಆಡಳಿತ ಮಂಡಳಿ ಸದಸ್ಯ ಪ್ರತಿ ವಿಷಯದ ಮೇಲೆ ಏನೆಲ್ಲ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಆ ಅಭಿಪ್ರಾಯಗಳು ನಡವಳಿಯಲ್ಲಿ ಬರ್ತವೆ. ಯಾವುದೇ ಸದಸ್ಯ ತಾನು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಡವಳಿಯಲ್ಲಿ ದಾಖಲು ಮಾಡಬೇಕು. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವಿಷಯದ ಮೇಲೆ ನಿರ್ಣಯ ಏನಾಗಿದೆ ಹೇಳ್ತಕ್ಕಂಥದ್ದು ನಿರ್ಣಯದಲ್ಲಿ ಬರ್ತದೆ. ವ್ಯಕ್ತಿಗಳು ಅಥವಾ ಸದಸ್ಯರು ಅಥವಾ ಆಡಳಿತ ಮಂಡಳಿ ಸದಸ್ಯರು ಮಾತಾಡಿರ್ತಕ್ಕಂಥ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ನಿರ್ಣಯದಲ್ಲಿ ಬರಬಾರ್ದು. ನಿರ್ಣಯದಲ್ಲಿ ಯಾವ್ದು ಬರಬೇಕು, ಯಾವುದೇ ವಿಷಯದ ಬಗ್ಗೆ ಸದಸ್ಯ ಅಥವಾ ಆಡಳಿತ ಮಂಡಳಿ ನಿರ್ದೇಶಕರು ಅಸಮ್ಮತಿಯನ್ನು ವ್ಯಕ್ತಪಡಿಸಿದ್ರೆ ಅಥವಾ ಡೀಸೆಂಟ್ ನೋಟ್ ಅನ್ನು ಹಾಕಿದ್ರೆ ಅದು ನಿರ್ಣಯದಲ್ಲಿ ಬರಬೇಕು. ಅದರ್ವೈಸ್ ಯಾವುದು ಡೀಸೆಂಟ್ ನೋಟ್ ಇಲ್ಲ ಅಂತಂದ್ರೆ, ಅಭಿಪ್ರಾಯವಾಗಿದ್ರೆ ಕೇವಲ ನಡವಳಿಯಲ್ಲಿ ಬರಬೇಕು. ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯದ ಹೊರತಾಗಿ ಆ ವಿಷಯದ ಬಗ್ಗೆ ಏನು ನಿರ್ಣಯವನ್ನ ವಾರ್ಷಿಕ ಸಾಮಾನ್ಯ ಸಭೆ ಇರ್ಬೋದು, ಆಡಳಿತ ಮಂಡಳಿ ಸಭೆ ಇರ್ಬೋದು ತೆಗೆದುಕೊಂಡಿದೆ ಆ ನಿರ್ಣಯವಷ್ಟೇ ಅಲ್ಲಿ ಬರಬೇಕಾಗ್ತದೆ. ಹಾಗಾಗಿ ನಡವಳಿ ಬೇರೆ, ನಿರ್ಣಯ ಬೇರೆ. ಈ ನಡವಳಿ ಮತ್ತು ನಿರ್ಣಯವನ್ನ ದಾಖಲಾತಿ ಮಾಡ್ಲಿಕ್ಕೂ ಕೂಡ ಒಂದು ವಿಧಾನ ಅಂತ ಇದೆ. ಏನು, ಇದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಪುಸ್ತಕವನ್ನ ಇಡಬೇಕು, ಲೆಡ್ಜರ್ ಅನ್ನ ಇಡಬೇಕು. ಅದು ಪ್ರತಿ ಪುಟವನ್ನು ಅನುಕ್ರಮವಾಗಿ ಪ್ರತಿ ಪೇಜ್ಗೂ ಕೂಡ ನಂಬರಿಂಗ್ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲೂ ಕೂಡ ಯು ಶುಡ್ ನಾಟ್ ಬಿ ಲೆಫ್ಟ್ ಬ್ಯಾಂಕ್, ಯಾವುದನ್ನು ಕೂಡ ಖಾಲಿ ಬಿಡಬಾರ್ದು. ಅನುಕ್ರಮವಾಗಿ ಸಂಖ್ಯೆ ಇರಬೇಕು, 1ರಿಂದ ಪ್ರಾರಂಭವಾಗಿ 2, 3 ಹೀಗೆ ಇರಬೇಕು. ಮತ್ತು ಹಾಗೆ ಇಟ್ಟಿರ್ತಕ್ಕಂಥ ಪುಸ್ತಕದಲ್ಲೇ ಸಭಾ ನಡವಳಿಯನ್ನ ದಾಖಲು ಮಾಡಬೇಕು. ಸಭಾ ನಡವಳಿ ಕೂಡ ನಾನು ಆಗ್ಲೇ ಹೇಳಿದೆ, ಅಭಿಪ್ರಾಯವನ್ನು ಎಲ್ಲವನ್ನೂ ಕೂಡ ದಾಖಲು ಮಾಡ್ಬೇಕಾ. ವಿಷಯಕ್ಕೆ ಪೂರಕವಲ್ಲದ ಸಭೆಯಲ್ಲಿ ಯಾವುದೋ ಒಂದು ವಿಷಯವನ್ನ ಮಂಡಿಸ್ತೀವಿ, ಔಟ್ ಆಫ್ ದಿ ಬಾಕ್ಸ್ ಅಂದ್ರೆ ಆ ವಿಷಯಕ್ಕೆ ಪೂರಕವಲ್ಲದ ಯಾವುದೇ ಒಂದು ಅಭಿಪ್ರಾಯವನ್ನ ಸಹಕಾರಿಯ ನಿರ್ದೇಶಕರು ವ್ಯಕ್ತಪಡಿಸಿದ್ರೆ ಅಂತಹ ವಿಷಯವನ್ನ ನಡವಳಿಯಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಉದಾಹರಣೆಗೆ ತಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಎಲ್ಲರೂ ಕೂಡ ಆಡಳಿತ ಮಂಡಳಿ ಸಭೆ ಆಡಳಿತ ಮಂಡಳಿ ಸಭೆಯಲ್ಲಿ ಯಾವುದೋ ಒಂದು ವಿಷಯ ಇರ್ತದೆ. ವಿಷಯದ ಸಂದರ್ಭದಲ್ಲಿ ಏನೋ ಒಂದಿಷ್ಟು ಜೋಕ್ಗಳು ಬರ್ಬೋದು, ರಾಜಕೀಯ ವಿಷಯಗಳು ಬರ್ಬೋದು. ಅಂತ ಎಲ್ಲಾ ವಿಷಯಗಳನ್ನು ನಡವಳಿನಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ವಿಷಯಾಧಾರಿತವಾಗಿ ಯಾವೆಲ್ಲ ಅಭಿಪ್ರಾಯಗಳನ್ನ ಸಹಕಾರಿಯ ಆಡಳಿತ ಮಂಡಳಿ ಸದಸ್ಯರು ವ್ಯಕ್ತಪಡಿಸಿದ್ದಾರೆ ಆ ವಿಷಯಗಳು ನಡವಳಿನಲ್ಲಿ ಬಂದ್ರೆ ಸಾಕು. ಹಾಗಾಗಿ ಅನುಕ್ರಮವಾಗಿ ಸಾಂಖ್ಯೀಕರಿಸಿದ ಪುಸ್ತಕದಲ್ಲಿ ನಡವಳಿಯನ್ನ ದಾಖಲು ಮಾಡಬೇಕು. ನಡವಳಿಯನ್ನ ವಿಷಯದ ಏನ್ ಚರ್ಚೆ ಆಗಿದೆ, ವಿಷಯದ ಮೇಲೆ ಏನೆಲ್ಲ ಚರ್ಚೆಗಳಾಗಿದ್ದಾವೆ ಆ ಚರ್ಚೆಗೆ ಅನುಗುಣವಾಗಿ ದಾಖಲು ಮಾಡಬೇಕು. ಯಾವ್ದನ್ನ ಹೇಳಿಲ್ವೋ ಅದನ್ನು ದಾಖಲು ಮಾಡಬಾರದು. ಮತ್ತು ಈ ತರ ದಾಖಲು ಮಾಡಿರ್ತಕ್ಕಂಥ ಪುಸ್ತಕದ ಕೊನೆಯ ಪುಟದಲ್ಲಿ ಸಭಾಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂಡಿದ್ದಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಯಾವ್ದಾದ್ರು ಸಂದರ್ಭದಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಅವರು ಮತ್ತು ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಕೊನೆಯ ಪುಟದಲ್ಲಿ ದಿನಾಂಕವನ್ನ ನಮೂದಿಸಿ ಸಹಿ ಮಾಡಬೇಕು. ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಪ್ರತಿ ಪುಟದಲ್ಲೂ ಕೂಡ ಚಿಕ್ಕ ರುಜುವನ್ನು ಹಾಕಬೇಕು. ಇದು ನಡವಳಿಯನ್ನು ದಾಖಲು ಮಾಡುವಂತಹ ಒಂದು ಪುಸ್ತಕವನ್ನ ಹೇಗೆ ಮೇಂಟೈನ್ ಮಾಡಬೇಕು ಹೇಳೋದು ಒಂದು ಕ್ರಮ ಏನಿದೆ ಅದನ್ನ ರೂಲ್ಸ್ ನಲ್ಲಿ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಜಿಜ್ಞಾಸೆಗಳು ಬರ್ತಾವೆ. ನಾವು ಆಧುನಿಕ ಯುಗದಲ್ಲಿ ಇದ್ದೀವಿ, ಇದನ್ನ ಕೈಲೇ ಬರಿಬೇಕಾ ಅಥವಾ ಮುದ್ರಣವನ್ನ ಮಾಡಿ ಆ ಪುಸ್ತಕದಲ್ಲಿ ಅಂಟಿಸಿದ್ರೆ ಸಾಕಾ, ಅಂಟಿಸಬಹುದಾ ಹೇಳ್ತಕ್ಕಂಥ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರ್ತದೆ. ಆದ್ರೆ ಜ್ಞಾಪಕ ಇಟ್ಕೊಳ್ಳಿ, ನಾನು ಸೌಹಾರ್ದ ಸಹಕಾರಿ ನಿಯಮಗಳನ್ನ ಅವಲೋಕನ ಮಾಡಿದಾಗ ಮತ್ತು ಅದರ ಉದ್ದೇಶವನ್ನ ತಿಳಿದುಕೊಂಡಾಗ ಖಂಡಿತವಾಗಿಯೂ ಮುದ್ರಣವನ್ನ ಮಾಡಿ ಮುದ್ರಿಸಿರ್ತಕ್ಕಂಥ ಪ್ರತಿಯನ್ನ ಲೆಡ್ಜರ್ ನಲ್ಲಿ ಅಥವಾ ಎಕ್ಸರ್ಸೈಸ್ ನಲ್ಲಿ ಅಂಟಿಸೋದು ತಪ್ಪಾಗ್ತದೆ. ಯಾಕೆಂತಂದ್ರೆ ಈ ಶುಡ್ ಬಿ ಎ ಟ್ಯಾಂಪರ್ ಪ್ರೂಫ್ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ
ಟ್ಯಾಂಪರ್ ಪ್ರೂಫ್ ಹೇಗೆ ಆಗಲ್ಲ ಅಂತಂದ್ರೆ, ಇವತ್ತು ಯಾವ್ದೋ ಒಂದು ನಿರ್ಣಯ ತಗೊಂಡಿರ್ತೀರಿ, ಆ ನಿರ್ಣಯ ಸರಿ ಇಲ್ಲ ಅಥವಾ ನಿರ್ಣಯವನ್ನ ಬದಲು ಮಾಡ್ಬೇಕು ಅಂತಂದಾಗ ಇನ್ನೊಂದು ಮುದ್ರಿತ ಪ್ರತಿಯನ್ನ ಮಾಡಿ ಈ ಹಿಂದಿನದನ್ನ ಕಿತ್ತು ಅದ್ರ ಮೇಲೆ ಈ ಪೇಜ್ ಅನ್ನ ಅಣಿಸ್ತಕ್ಕಂತ ಸಂಭವ ಬರ್ತದೆ. ಹಾಗಾಗಿ ಟ್ಯಾಂಪರ್ ಪ್ರೂಫ್ ಅಲ್ಲ ಅದು. ಹಾಗಾಗಿ ಟ್ಯಾಂಪರ್ ಪ್ರೂಫ್ ಯಾವ್ದಪ್ಪ ಅಂತಂದ್ರೆ ಕೈಯಲ್ಲಿ ಬರೆತಕ್ಕಂಥದ್ದು. ಹಾಗಾಗಿ ಕೈಯಲ್ಲಿ ಬರೆಯೋದು ಹೆಚ್ಚು ಕಾನೂನುಬದ್ಧವಾಗಿರ್ತದೆ, ಟ್ಯಾಂಪರ್ ಪ್ರೂಫ್ ಆಗಿರ್ತದೆ. ಕಾಯ್ದೆಯ ಆಶಯ ಕೂಡ ಅದೇ ಆಗಿದೆ. ಯಾಕೆಂದ್ರೆ ನೀವು ಒಮ್ಮೆ ಯಾವ್ದಾದ್ರು ರೆಸಲ್ಯೂಷನ್ ಅನ್ನ ಬದಲು ಮಾಡ್ಬೇಕು ಅಂತಂದ್ರೆ ಒಮ್ಮೆ ಕೈಯಲ್ಲಿ ಬರೆದ್ರೆ ಅಷ್ಟು ಸುಲಭವಾಗಿ ಸಾಧ್ಯವಾಗಿಲ್ಲ. ಯಾಕೆಂತಂದ್ರೆ ಎಂಟೈರ್ ಲೆಡ್ಜರ್ ಅಥವಾ ಎಕ್ಸರ್ಸೈಸ್ ಅನ್ನ ಮತ್ತೆ ರೀರೈಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಟ್ಯಾಂಪರ್ ಪ್ರೂಫ್ ಆಗಿರ್ಬೇಕು ಹೇಳ್ತಕ್ಕಂಥ ಕಾರಣದಿಂದ ಮಹತ್ವದ ದಾಖಲೆ ಆಗಿರೋದ್ರಿಂದಾಗಿ ರೆಸಲ್ಯೂಷನ್ ಪುಸ್ತಕವನ್ನ ಕೈಯಲ್ಲಿ ಬರೆಯೋದು ಹೆಚ್ಚು ಒಳ್ಳೆಯದು. ಇಲ್ಲಿ ಕೆಲವು ಸೌಹಾರ್ದ ಸಹಕಾರಿಗಳು ನಿರ್ಣಯವನ್ನ ಒಂದು ಎಕ್ಸರ್ಸೈಸ್ ನಲ್ಲೋ ಅಥವಾ ಒಂದು ಲೆಡ್ಜರ್ ನಲ್ಲೋ ದಾಖಲು ಮಾಡ್ತಾರೆ, ಹಾಜರಾತಿಯನ್ನ ಬೇರೆ ಪುಸ್ತಕದಲ್ಲಿ ತಗೋತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ನೀವು ವಾರ್ಷಿಕ ಸಾಮಾನ್ಯ ಸಭೆಗೆ ಬೇರೆ ಬೇರೆ ಲೆಡ್ಜರ್ ಗಳನ್ನ ಅಥವಾ ಬೇರೆ ಬೇರೆ ವಿಧಾನವನ್ನು ಅನುಸರಿಸಿದ್ರು ಸಹಿತ ಆಡಳಿತ ಮಂಡಳಿ ಸಭೆಯ ಹಾಜರಾತಿ ಮತ್ತು ನಡವಳಿ ಮತ್ತು ನಿರ್ಣಯವನ್ನ ಒಂದೇ ಪುಸ್ತಕದಲ್ಲಿ ದಾಖಲು ಮಾಡುವುದು ಹೆಚ್ಚು ಒಳ್ಳೆಯದು. ಅದಕ್ಕೆ ಬೇರೆ ಬೇರೆ ದಾಖಲು ಮಾಡಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ ಅಂತ ಕೇಳಿದ್ರೆ ರೂಲ್ ಇಲ್ಲ. ಆದ್ರೆ ದಾಖಲು ಮಾಡೋದು ಹೆಚ್ಚು ಒಳ್ಳೇದು. ಆಗಲೇ ಹೇಳಿದಾಗೆ ನಮ್ಮ ದಾಖಲಾತಿ ನಿರ್ವಹಣೆ ಸಮರ್ಪಕವಾಗಿರ್ಬೇಕು ಅಂತಂದ್ರೆ ಒಂದೇ ಪುಸ್ತಕದಲ್ಲೇ ನಾವು ದಾಖಲು ಮಾಡ್ಬೇಕಾಗ್ತದೆ. ಇವಿಷ್ಟು ಒಂದು ಸಭೆ ಹೇಗಿರ್ತದೆ ಹೇಳೋದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಅಂಶಗಳನ್ನ ಅಷ್ಟನ್ನೇ ನಾನು ನಿಮಗೆ ಹೇಳಿರೋದು. ಹಾಗಿದ್ರೆ ನಾನು ನೇರವಾಗಿ ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯಗಳು ಹೇಗಿರ್ಬೇಕು, ಅದರ ಟಿಪ್ಪಣಿಗಳು ಹೇಗಿರ್ಬೇಕು, ನಿರ್ಣಯಗಳು ಹೇಗಿರ್ಬೇಕು ಹೇಳ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೇದಾಗಿ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಆಗ್ಲೇ ಹೇಳಿದೆ, ಪ್ರತಿ ವರ್ಷ ಸೆಪ್ಟೆಂಬರ್ 25ರ ಒಳಗಾಗಿ ಕರೆಯಲೇಬೇಕಾಗಿರ್ತಕ್ಕಂಥ ಸಭೆ. ಅದರ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನ ಸಹಕಾರಿ ಅಧ್ಯಕ್ಷರು ವಹಿಸ್ಕೋತಾರೆ. ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು, ಅವರ ಅನುಪಸ್ಥಿತಿಯಲ್ಲಿ ನಿರ್ದೇಶಕರ ಅನುಪಸ್ಥಿತಿಯಲ್ಲಿ ಸಹಕಾರಿಯ ಸದಸ್ಯರು ವಹಿಸ್ಕೋತಾರೆ ಹೇಳ್ತಕ್ಕಂಥ ಮಾತನ್ನ ಹೇಳಿದ್ದೆ. ಹಾಗಿದ್ರೆ ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯಗಳು ಏನಿರ್ಬೇಕು? ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆ ಇದೆ. ಏನು ಅಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಮಾತ್ರ ನಾವು ಪಿಕ್ ಅಂಡ್ ಚೂಸ್ ಮಾಡಿ ಇಟ್ಕೋತೀವಿ, ಕೆಲವೊಂದಿಷ್ಟು ವಿಷಯಗಳನ್ನ ಇಟ್ಕೊಳ್ಳೋದಿಲ್ಲ ಹೇಳ್ತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸಿದೀವಿ ಹಲವಾರು ಕಡೆ. ಆದ್ರೆ ದಯವಿಟ್ಟು ಗಮನಿಸಿ, ಸೆಕ್ಷನ್ 23 ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸಹಕಾರಿಯ ಸಾಮಾನ್ಯ ಸಭೆ ಕೆಳಕಂಡ ವಿಷಯಗಳ ಬಗ್ಗೆ ವ್ಯವಹರಿಸಬೇಕು ಅಂತ. ಅಲ್ಲಿ ಒಂದು 25 ವಿಷಯಗಳನ್ನ ಕೊಟ್ಟಿದ್ದಾರೆ. ಆ ವಿಷಯಗಳನ್ನ ನಾವು ಕಂಪಲ್ಸರಿಯಾಗಿ ಆ ವಿಷಯಗಳನ್ನ ಇಟ್ಕೋಬೇಕು. ಯಾವುದಾದ್ರೂ ವಿಷಯ ಆಯಾ ಸಹಕಾರಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರೆ ಟಿಪ್ಪಣಿನಲ್ಲಿ ಕೇವಲ ಅನ್ವಯಿಸುವುದಿಲ್ಲ ಅಂತ ಹೇಳ್ಬೇಕು. ಅದರ ಹೊರತು ವಿಷಯಗಳನ್ನ ಇಟ್ಕೊಳ್ಳೋದು ಕೂಡ ಕಡ್ಡಾಯ. ವಿಷಯ ಯಾವ್ದಾದ್ರು ಅನ್ವಯಿಸೋದಿಲ್ಲ ಅಂತಂದ್ರೆ ಅನ್ವಯಿಸುವುದಿಲ್ಲ ಹೇಳ್ತಕ್ಕಂಥ ಟಿಪ್ಪಣಿಯನ್ನ ಕೊಡಿ. ಅದರ್ವೈಸ್ ಸಾಮಾನ್ಯ ಸಭೆಯ ಎಲ್ಲಾ ವಿಷಯಗಳನ್ನ ಸೆಕ್ಷನ್ 23 ನಲ್ಲಿ ಹೇಳಿರ್ತಕ್ಕಂಥ 25 ವಿಷಯಗಳನ್ನು ಕೂಡ ಇಟ್ಕೊಳ್ಳೇಬೇಕು. ಯಾವುದೇ ವಿಷಯವನ್ನು ಕೂಡ ಬಿಡಬಾರ್ದು. ಯಾಕೆಂದ್ರೆ ಕೆಳಕಂಡ ವಿಷಯಗಳ ಕುರಿತು ವ್ಯವಹರಿಸತಕ್ಕದ್ದು ಶೆಲ್ ಅಂತ ಹೇಳಿದ್ದಾರೆ, ಮೇ ಅಂತ ಹೇಳಿಲ್ಲ. ಹಾಗಾಗಿ ನೀವು ಆ 25 ವಿಷಯಗಳನ್ನು ಕೂಡ ಇಟ್ಕೊಳ್ಳೋದು ಕಡ್ಡಾಯ. ಹಾಗಿದ್ರೆ ನಾನು ಒಂದು ಜನರಲ್ ಎರರ್ ಅನ್ನ ಗಮನಿಸಿರೋದನ್ನ ಹೇಳಿ ವಿಷಯ ಹೇಗಿರ್ಬೇಕು, ಟಿಪ್ಪಣಿ ಹೇಗಿರ್ಬೇಕು, ನಿರ್ಣಯ ಮೂರನ್ನು ಹೇಳ್ಕೊಂಡು ಹೋಗ್ತೀನಿ. ಕೆಲವು ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಗಮನಿಸಿದೀನಿ, ವಿಷಯ ಸೂಚಿಯನ್ನ ಗಮನಿಸಿದೀನಿ. ಅಲ್ಲಿ ಮೊದಲನೇ ವಿಷಯ ಪ್ರಾರ್ಥನೆ, ಎರಡನೇ ವಿಷಯ ಗಣ್ಯರಿಗೆ ಅಭಿನಂದನೆ, ಮೂರನೇ ವಿಷಯ ನಂತರದಲ್ಲಿ ಸಾಮಾನ್ಯ ಸಭೆ ಸ್ಟಾರ್ಟ್ ಆಗ್ತಕ್ಕಂತ ಅಜೆಂಡಾ, ಕೊನೆಯಲ್ಲಿ ವಂದನಾರ್ಪಣೆ. ಆದ್ರೆ ಗಮನಿಸಿ, ಸಾಮಾನ್ಯ ಸಭೆಯ ವಿಷಯ ಸೂಚಿಯಲ್ಲಿ ಅಥವಾ ಅಜೆಂಡಾದಲ್ಲಿ ಇವ್ಯಾವು ಕೂಡ ಬರಬಾರ್ದು. ಸ್ವಾಗತ ಇರ್ಬೋದು, ಅಭಿನಂದನೆ ಇರ್ಬೋದು, ವಂದನಾರ್ಪಣೆ ಇರ್ಬೋದು, ಇವೆಲ್ಲವೂ ಕೂಡ ಸಾಮಾನ್ಯ ಸಭೆಯ ಅಜೆಂಡಾದ ವಿಷಯಗಳಲ್ಲ. ಹಾಗಾಗಿ ಯಾವುದು ಅನಪೇಕ್ಷಿತ ವಿಷಯವೋ ಅದನ್ನು ಅವಾಯ್ಡ್ ಮಾಡಿ. ನೀವು ಸಾಮಾನ್ಯ ಸಭೆಯ ವಿದ್ಯುಕ್ತ ಕಲಾಪವನ್ನ ಸ್ಟಾರ್ಟ್ ಮಾಡುವಾಗ ಏನ್ ಸ್ವಾಗತ ಮಾಡ್ತೀರಿ, ಅದು ಒಂದು ಏನು ಪದ್ಧತಿ ಅಷ್ಟೇ, ಅದು ವಿಷಯ ಅಲ್ಲ. ಹಾಗಾಗಿ ಅಂತವುಗಳನ್ನ ನಿಮ್ಮ ವಿಷಯ ಪಟ್ಟಿಯಲ್ಲಿ ಅಥವಾ ವಿಷಯ ಸೂಚಿಯಲ್ಲಿ ಸೇರಿಸ್ಬೇಡಿ. ಹಾಗಿದ್ರೆ ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯಗಳೇನಿರ್ಬೇಕು, ಟಿಪ್ಪಣಿ ಏನಿರ್ಬೇಕು ಮತ್ತು ನಿರ್ಣಯಗಳು ಹೇಗಿರ್ಬೇಕು ಹೇಳ್ತಕ್ಕಂಥದನ್ನ ನೋಡೋಣ. ನಾನು ವಿಷಯ 1, 2, 3, 4 ಅಂತ ಹೇಳ್ತಾ ಹೋಗ್ತೀನಿ. ನಾನು ಹೇಳಿರ್ತಕ್ಕಂಥ ಇದಂ ನಿಮಿತ್ತಂ ಅಂತ ಅಲ್ಲ, ಅದರ ಡಿಫರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು. ನನ್ನ ಜ್ಞಾನದ ಪರಿಮಿತಿಯಲ್ಲಿ ಅಥವಾ ನನಗಿರ್ತಕ್ಕಂಥ ನಾಲೆಡ್ಜ್ ನ ಪರಿಮಿತಿಯಲ್ಲಿ ನಾನು ವಿಷಯವನ್ನ ಮಂಡಿಸ್ತೀನಿ. ವಿಷಯ 1, ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯ ಪಟ್ಟಿಯ ಮೊದಲನೇ ವಿಷಯ. ವಾರ್ಷಿಕ ಸಾಮಾನ್ಯ ಸಭೆಯ ವಿಷಯ ಬಂದಾಗ ಇದು ಇಷ್ಟನೇ ಸಾಮಾನ್ಯ ಸಭೆ ಅಂದ್ರೆ ಸಹಕಾರಿ ಪ್ರಾರಂಭವಾಗಿ ನಂತರದಲ್ಲಿ ಇದು 5ನೇದೋ 6ನೇದೋ 7ನೇದೋ 8ನೇದೋ 10ನೇದೋ ಆ ತರ ಕರಿತಕ್ಕಂಥ ಪರಿಪಾಠ ಎಲ್ಲೆಡೆ ಇದೆ. ಹಾಗಾಗಿ ನಾನು ಅದನ್ನೇ ತಗೊಳ್ತೀನಿ. ಡ್ಯಾಶನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ಓದಿ ದಾಖಲು ಮಾಡೋದು ಮೊದಲನೇ ವಿಷಯ ಆಗಿರ್ಬೇಕು. ಅಂತಂದ್ರೆ ವಿಷಯವನ್ನ ಸಹಕಾರಿ ಅಧ್ಯಕ್ಷರು ಮತ್ತು
ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕರು ಮಂಡಿಸ್ತಾರೆ. ಆ ವಿಷಯ ಒಂದೇ ವಿಷಯ ಏನಾಗಿರ್ಬೇಕು ಅಂತಂದ್ರೆ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಓದಿ ದಾಖಲು ಮಾಡ್ತಕ್ಕಂಥದ್ದು. ಅಲ್ಲಿ ನೀವು ಟಿಪ್ಪಣಿಯನ್ನ ಕೊಡುವಾಗ ದಿನಾಂಕ ಡ್ಯಾಶ್ ರಂದು ಅಂದ್ರೆ ಯಾವ ದಿನಾಂಕದಂದು ನೀವು ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಯಾವ ವಿಧಾನದ ಮೂಲಕ ಕಳಿಸಿದಿರಿ, ಹ್ಯಾಂಡ್ ಡೆಲಿವರಿ ಮಾಡಿದಿರೋ, ಸ್ಪೀಡ್ ಪೋಸ್ಟ್ ಮಾಡಿದಿರೋ, ಬಲ್ಕ್ ಪೋಸ್ಟ್ ಮಾಡಿದಿರೋ, ಇಮೇಲ್ ನಲ್ಲಿ ಕಳಿಸಿದಿರೋ, ಕೊರಿಯರ್ ನಲ್ಲಿ ಕಳಿಸಿದಿರೋ, ಹೇಗೆ ಕಳಿಸಿದಿರಿ ಹೇಳೋದನ್ನ ನೋಟ್ ಮಾಡ್ಬಿಟ್ಟು ಇಂಥ ವಿಧಾನದ ಮೂಲಕ ಇಂಥ ದಿನಾಂಕ ಇಂಥರೊಂದು ಕಳಿಸಿದೀವಿ ಮತ್ತು ದಿನಾಂಕ ಡ್ಯಾಶ್ ರಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಈ ವಾರ್ಷಿಕ ಸಾಮಾನ್ಯ ಸಭೆಯ ಡ್ಯಾಶನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಓದಿ ದಾಖಲು ಮಾಡಬಹುದು ಹೇಳ್ತಕ್ಕಂಥ ಟಿಪ್ಪಣಿಯನ್ನ ಕೊಡಬೇಕು. ಟಿಪ್ಪಣಿಯನ್ನ ನೀವು ಕೊಡುವಾಗ ಸ್ಪಷ್ಟವಾಗಿ ದಿನಾಂಕ ಡ್ಯಾಶ್ ರಂದು ಕಳಿಸಿದೀವಿ, ಡ್ಯಾಶ್ ವಿಧಾನದ ಮೂಲಕ ಅಂದ್ರೆ ನಾನು ಆಗ್ಲೇ ಹೇಳಿದ್ದೀನಿ ಯಾವ ವಿಧಾನದ ಮೂಲಕ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಕೊಡಬಹುದು ಹೇಳೋದನ್ನ ಹೇಳಿದೀನಿ. ಆ ವಿಧಾನದ ಮೂಲಕ ಕಳಿಸಿದೀವಿ ಅಂದ್ರೆ ಸಾಮಾನ್ಯ ಅಂಚೆನೋ, ಇಮೇಲೋ ಅಥವಾ ಹ್ಯಾಂಡ್ ಡೆಲಿವರಿ ಕೊಟ್ಟಿದ್ದೀರೋ, ಬಲ್ಕ್ ಪೋಸ್ಟ್, ಯಾವ ವಿಧಾನದ ಮೂಲಕ ನೀವು ಸ್ಪೀಡ್ ಪೋಸ್ಟ್ ಯಾವ ವಿಧಾನದ ಮೂಲಕ ಕಳಿಸಿದ್ದೀರಿ ಹೇಳೋದನ್ನ ಸ್ಪಷ್ಟವಾಗಿ ನಮೂದು ಮಾಡ್ಬೇಕಾಗ್ತದೆ. ಇದನ್ನ ನೀವು ಟಿಪ್ಪಣಿಯಲ್ಲಿ ಕೊಡಬೇಕು. ಹಾಗಿದ್ರೆ ನಿರ್ಣಯ ಏನಿರ್ಬೇಕು? ನಿರ್ಣಯ ದಿನಾಂಕ ಡ್ಯಾಶ್ ರಂದು ದಿನಾಂಕ 14 ಅಕ್ಟೋಬರ್ 2021 ಕಳಿಸಿದ ಡ್ಯಾಶನೇ ವಾರ್ಷಿಕ ಸಾಮಾನ್ಯ 10ನೇನೋ 15ನೇನೋ 25ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ದಾಖಲು ಮಾಡಲು ಸಭೆಯು ಸರ್ವಾನುಮತದಿಂದ ನಿರ್ಣಯಿಸಿತು. ಇದು ನಿರ್ಣಯದಲ್ಲಿ ಬರಬೇಕು. ಇದು ಈ ವಿಷಯ ಒಂದನ್ನ ಮಂಡಿಸಿದಾಗ ಸಹಕಾರಿಯ ಸದಸ್ಯರು ಏನಾದರೂ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಆ ನಡವಳಿಯನ್ನ ಅದು ದಾಖಲು ಮಾಡಬೇಕು. ನಂತರದ ನಿರ್ಣಯ ಏನಿರ್ಬೇಕು ಅಂತಂದ್ರೆ ದಿನಾಂಕ 14 ಅಕ್ಟೋಬರ್ 2020 ಕಳುಹಿಸಿದ 10ನೇ ಅಥವಾ 25ನೇ ವಾರ್ಷಿಕ ಸಾಮಾನ್ಯ ಸಭೆಯ ನೋಟಿಸ್ ಅನ್ನು ದಾಖಲು ಮಾಡಲು ಸಭೆಯು ಸರ್ವಾನುಮತದಿಂದ ಒಪ್ಪಿತು. ಇಲ್ಲಿ ಸರ್ವಾನುಮತ ಅಥವಾ ಬಹುಮತ ಯಾವುದು ಆಗ್ಬೋದು. ಹಲವು ಸಂದರ್ಭದಲ್ಲಿ ಬಹುಮತ, ಹಲವು ಸಂದರ್ಭದಲ್ಲಿ ಸರ್ವಾನುಮತ. ಯಾವುದೇ ಆಕ್ಷೇಪಣೆ ಇಲ್ಲ ಅಂತಂದ್ರೆ ಅದು ಸರ್ವಾನುಮತ ಆಗುತ್ತೆ. ಯಾವ್ದಾರ ಆಕ್ಷೇಪಣೆ ಇದೆ ಅಥವಾ ಕೆಲವರು ವೋಟೇ ಮಾಡ್ಲಿ ಅಂದ್ರೆ ಏನು ಹೇಳಲಿಲ್ಲ ಅಥವಾ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರೆ ಅದು ಬಹುಮತದ ನಿರ್ಣಯ ಕೂಡ ಆಗ್ಬೋದು. ವೋಟಿಂಗ್ ಆಗಿ ಬಹುಮತದ ನಿರ್ಣಯ ಕೂಡ ಆಗ್ಬೋದು. ವಿಷಯ 2, 25ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಿರ್ಣಯವನ್ನು ಓದಿ ದೃಢೀಕರಿಸುವುದು ಹಾಗೂ ಕೈಗೊಂಡ ಕ್ರಮಗಳನ್ನು ಅನುಮೋದಿಸುವ ಕುರಿತು. ಟಿಪ್ಪಣಿ ಏನಿರ್ಬೇಕು? ಟಿಪ್ಪಣಿ ಹೇಗಿರ್ಬೇಕು ಅಂತಂದ್ರೆ ದಿನಾಂಕ ಈ ಹಿಂದಿನ ಸಾಮಾನ್ಯ ಸಭೆ ಅಂದ್ರೆ ಸಹಕಾರಿಯ ಈ ಹಿಂದಿನ ಸಾಮಾನ್ಯ ಸಭೆ ಯಾವತ್ ಜರುಗಿತ್ತೋ ಡ್ಯಾಶ್ ರಂದು ಜರುಗಿದ 24ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಯನ್ನು ದಿನಾಂಕ ಡ್ಯಾಶರಿಂದ ಡ್ಯಾಶರವರೆಗೆ ಅಂದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಸಹಕಾರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗಿರುತ್ತದೆ. ನಿಮಗೆ ಒಂದು ವಿಷಯವನ್ನ ಹೇಳಲೇಬೇಕು. ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಗಳನ್ನ ಸಾಮಾನ್ಯವಾಗಿ ಯಾವುದೇ ಸಹಕಾರಿ ಕೂಡ ಸಹಕಾರಿಯ ಸದಸ್ಯರಿಗೆ ಸಭೆ ಮುಗಿದ ನಂತರ ಕಳಿಸ್ತಕ್ಕಂಥ ಪರಿಪಾಠ ಇಲ್ಲ. ರೂಲ್ ನಲ್ಲೂ ಕೂಡ ಕಳಿಸ್ಬೇಕು ಅಂತ ಹೇಳಿಲ್ಲ. ಸೌಹಾರ್ದ ಸಹಕಾರಿ ಅಧಿನಿಯಮದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಗಳನ್ನ 6C ನಲ್ಲಿ ಹೇಳ್ತಾರೆ, ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಯನ್ನ ವಾರ್ಷಿಕ ಸಾಮಾನ್ಯ ಸಭೆ ಮುಕ್ತಾಯವಾದ 30 ದಿನಗಳ ಒಳಗಾಗಿ ಸಂಯುಕ್ತ ಸಹಕಾರಿಗೆ, ಸಂಬಂಧಪಟ್ಟ ಹಣಕಾಸು ಬ್ಯಾಂಕಿಗೆ, ರಿಜಿಸ್ಟ್ರಾರಿಗೆ, ಕ್ರೆಡಿಟ್ ಏಜೆನ್ಸಿಗೆ ಇವುಗಳಿಗೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಮೆಂಬರಿಗೆ ಕಳಿಸ್ಬೇಕು ಅಂತ ಹೇಳೋದಿಲ್ಲ, ಸಹಕಾರಿಯ ಸೂಚನಾ ಫಲಕದಲ್ಲಿ ದೃಢೀಕೃತ ಪ್ರತಿಯನ್ನ ಪ್ರಕಟಿಸಬೇಕು ಅಂತ ಹೇಳ್ತಾರೆ 6C ನಲ್ಲಿ. ಹಾಗಾಗಿ ನೀವು ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಗಳನ್ನ ಸಹಕಾರಿಯ ಸದಸ್ಯರಿಗೆ ಕಳಿಸಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಅದರ ದೃಢೀಕೃತ ಪ್ರತಿಯನ್ನ ಸಹಕಾರಿಯ ಸೂಚನಾ ಫಲಕದಲ್ಲಿ ನೋಟಿಸ್ ಬೋರ್ಡ್ ನಲ್ಲಿ ಪ್ರಕಟಿಸಬೇಕು. ಅಂದ್ರೆ ವಾರ್ಷಿಕ ಸಾಮಾನ್ಯ ಸಭೆ ಮುಗಿದ 30 ದಿನಗಳ ಒಳಗಾಗಿ ಪ್ರಕಟಿಸಬೇಕಾಗ್ತದೆ. ಹಾಗಾಗಿ ಟಿಪ್ಪಣಿಯಲ್ಲಿ ದಿನಾಂಕ ಡ್ಯಾಶ್ ರಿಂದ ಡ್ಯಾಶರವರೆಗೆ ಎಷ್ಟು ದಿವಸ ನೀವು 7 ದಿವಸನೋ 10 ದಿವಸನೋ 12 ದಿವಸನೋ ವರೆಗೆ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಿದೀವಿ ಅಂತ ಹೇಳ್ಬೇಕು. ಜೊತೆಗೆ ಈ ಹಿಂದಿನ ಈ ಹಿಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಏನ್ ನಿರ್ಣಯ ತಗೊಂಡಿದ್ದೀರಿ ಅದಕ್ಕೆ ಯಾವುದನ್ನ ಅನುಷ್ಠಾನ ವರದಿಯನ್ನು ಕೂಡ ಕೊಡ್ಬೇಕಾಗ್ತದೆ. ಏನ್ ನಿರ್ಣಯ ತೆಗೆದುಕೊಂಡಿದ್ದಾರೆ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಏನ್ ಕ್ರಮ, ಆಡಳಿತ ಮಂಡಳಿ ಏನ್ ಕ್ರಮ ವಹಿಸಿದೆ, ನಿಮ್ಮ ವರದಿ ಹೇಗಿರ್ಬೇಕು ಅನುಷ್ಠಾನದ ವರದಿ ಅಂತಂದ್ರೆ ಅದಕ್ಕೂ ಕೂಡ ಸ್ಪೆಸಿಫಿಕ್ ಆದಂತಹ ಫಾರ್ಮ್ಯಾಟ್ ಇದೆ. ಒಂದು ವಿಷಯ ಏನಿತ್ತು, ನಿರ್ಣಯ ಏನಿದೆ, ನಿರ್ಣಯದ ನಂತರ ಅನುಷ್ಠಾನ ಅಂತ ಹೇಳಿ ಹಾಕಿ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮ ವಹಿಸಿದಿರಿ ಹೇಳೋದನ್ನ ಅನುಷ್ಠಾನದಲ್ಲಿ ಹಾಕ್ಬೇಕಾಗುತ್ತೆ. ನೀವು ಸಪರೇಟ್ ಆದ ಅನುಬಂಧ ಅಥವಾ ಲಗತ್ತನ್ನು ಇದಕ್ಕೆ ವಿಷಯಕ್ಕೆ ಕೊಡಬಹುದು. ಹಾಗಾಗಿ ಅದನ್ನ ಇಟ್ಕೊಂಡು ಹೇಳೋದಾದ್ರೆ ದಿನಾಂಕ 14 ಅಕ್ಟೋಬರ್ 2020 ಜರುಗಿದ ಈ ಹಿಂದಿನ ಆಡಳಿತ ಮಂಡಳಿ ಸಭೆ 24ನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿಗಳನ್ನ ದಿನಾಂಕ ಡ್ಯಾಶರಿಂದ ಡ್ಯಾಶರವರೆಗೆ ಸಹಕಾರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗಿದೆ. ಸದರಿ ನಿರ್ಣಯಗಳನ್ನು ಮತ್ತು ಕೈಗೊಳ್ಳಲಾದ ಕ್ರಮಗಳನ್ನ ಪುಟ ಸಂಖ್ಯೆ ಡ್ಯಾಶ್ ರಿಂದ ಡ್ಯಾಶ್ ನಲ್ಲಿ ನೀಡಲಾಗಿದೆ, ಪರಿಶೀಲಿಸಿ ಅನುಮೋದಿಸಬಹುದು ಹೇಳ್ತಕ್ಕಂಥ ಟಿಪ್ಪಣಿಯನ್ನ ಕೊಡ್ಬೇಕಾಗ್ತದೆ. ಅಂದ್ರೆ ನಿರ್ಣಯ ಏನ್ ತಗೊಂಡಿದ್ದೀರಿ,
ವಿಷಯ ಏನಿತ್ತು, ನಿರ್ಣಯ ಏನಾಯ್ತು, ಅದ್ರ ಅನುಷ್ಠಾನ ಏನ್ ಮಾಡಿದಿರಿ ಹೇಳ್ತಕ್ಕಂಥದ್ದು ಸಹಕಾರಿ ಸದಸ್ಯರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವ್ದಾದ್ರು ವಿಷಯವನ್ನ ನಿರ್ಣಯ ಏನ್ ತಗೊಂಡಿದ್ದಾರೆ ಅದನ್ನ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಸಹಕಾರಿ ಆಡಳಿತ ಮಂಡಳಿ ಸದಸ್ಯರು ವಿಫಲರಾದ್ರೆ ಅಂತಹ ವಿಷಯಗಳ ಬಗ್ಗೆ ಸಹಕಾರಿಯ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಪ್ರಶ್ನೆಯನ್ನ ಮಾಡಬಹುದು. ಹಾಗಾಗಿ ಸಹಕಾರಿಯ ಸದಸ್ಯರಿಗೂ ಕೂಡ ಈ ಹಿಂದಿನ ಸಭೆಯಲ್ಲಿ ಏನಾಗಿದೆ ಹೇಳ್ತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೊಳ್ಳಿಕ್ ಆಗೋದಿಲ್ಲ. ಹಾಗಾಗಿ ನೀವು ಸ್ಪಷ್ಟವಾಗಿ ಅನುಷ್ಠಾನ ವರದಿಯನ್ನು ಕೂಡ ಕೊಡ್ಬೇಕಾಗ್ತದೆ. ಈ ಎರಡನೇ ವಿಷಯಕ್ಕೆ ನಿರ್ಣಯ ಹೇಗಿರ್ಬೇಕು, ನಿರ್ಣಯ ಹೀಗಿದ್ರೆ ಸರಿ ಇರ್ತದೆ ಅಂತ ಸಭೆಯು ದಿನಾಂಕ ಡ್ಯಾಶರಂದು ಡ್ಯಾಶ್ ಸ್ಥಳದಲ್ಲಿ ನಡೆದ ಡ್ಯಾಶನೇ ವಾರ್ಷಿಕ ಸಾಮಾನ್ಯ ಸಭೆಯ ನಡವಳಿ ಮತ್ತು ನಿರ್ಣಯಗಳನ್ನು ಮತ್ತು ಕೈಗೊಂಡ ಕ್ರಮಗಳನ್ನು ಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು. ಇದು ಈ ತರಹದ ನಿರ್ಣಯ ಇದ್ರೆ ನಿಮ್ಮ ನಿರ್ಣಯ ಸರಿಯಾಗ್ತದೆ. ಅಂತಂದ್ರೆ ನೀವು ಪ್ರತಿ ವಿಷಯಕ್ಕೂ ಕೂಡ ಟಿಪ್ಪಣಿಯನ್ನು ಕೊಡುವಾಗ ನಾನು ಆಗ್ಲೇ ಹೇಳಿದ್ದೆ, ಸಾಧಕ ಬಾಧಕ, ಆರ್ಥಿಕ ಪರಿಣಾಮ ಮತ್ತು ಕಾನೂನಿನ ಅಂಶಗಳು ಇವು ಯಾವುದೂ ಇಲ್ಲ ಅಂತಂದ್ರೆ ಒಂದು ವಿಷಯಕ್ಕೆ ಎಲ್ಲವೂ ಇರಲೇಬೇಕು ಅಂತಿಲ್ಲ. ಸಾಧಕ ಬಾಧಕ ಇರಲೇಬೇಕಾದಂತ ಅವಶ್ಯಕತೆ ಇಲ್ಲ, ಆರ್ಥಿಕ ಪರಿಣಾಮ ಇರಬೇಕಾದ ಅವಶ್ಯಕತೆ ಇಲ್ಲ, ಯಾವುದು ಕಾನೂನು ಅನ್ವಯ ಆಗೋದಿಲ್ಲ ಅಂತಂದ್ರೂ ಕೂಡ ಸಹಕಾರಿಯ ಸದಸ್ಯರಿಗೆ ಹೀಗೆ ಸುಲಭವಾಗಿ ಅರ್ಥ ಆಗೋ ತರ ನಿಮ್ಮ ಟಿಪ್ಪಣಿ ಇರಬೇಕು. ಆ ವಿಷಯದ ಮೇಲೆ ನಿರ್ಣಯ ಈ ತರ ಇರಬೇಕು.